ನಾಳೆ ನೀರಿನ ಉಳಿತಾಯಕ್ಕೋಸ್ಕರ ವಿಶ್ವ ಜಲ ದಿನ ನಾಳೆ. ಸೊ ಅದಕ್ಕೆ 22ನೇ ತಾರೀಕು ಇಂಟರ್ನ್ಯಾಷನಲ್ ವಾಟರ್ಸ್ ಡೇ. ಈ ವರ್ಷ ನೀರನ್ನ ಈಗಾಗಲೇ 5ನೇ ಹಂತ ಕಾವೇರಿನ ಪ್ರಾರಂಭ ಮಾಡಿದ್ದೀವಿ. ಬೆಂಗಳೂರು ನಗರಕ್ಕೆ ಎಲ್ಲ ನೀರನ್ನ ಒದಗಿಸ್ಲಿಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ. 6ನೇ ಸ್ಟೇಜ್ಗೂ ಈಗಾಗಲೇ DPR ರೆಡಿ ಆಗಿದೆ. ಹೆಂಗ್ ತಗೊಳ್ಬೇಕು ಅನ್ನೋದು ಇನ್ನ ತೀರ್ಮಾನ ಆಗ್ಬೇಕಷ್ಟೇ. ಈ ನೀರನ್ನ ಉಳಿಕೆ ಮಾಡಲಿಕ್ಕೆ ಅಂತೇಳಿ 1 ತಿಂಗಳು ಅಂದ್ರೆ ಸಾರ್ವಜನಿಕರ ಅಭಿಯಾನ. ಸೊ ಅದಕ್ಕೊಂದು ಕಾವೇರಿ ಪೂಜೆನ ಮಾಡಬೇಕು ಅಂತೇಳಿ ನಾನು ನಾಳೆ ಹಿಂದೆ ಘೋಷಣೆ ಮಾಡಿದ್ದೇನೆ. ಇಲ್ಲಿ KRS ಅಲ್ಲಿ ಅದ್ರ ಟ್ರಯಲ್ ಆಗಿ ಇವತ್ತು ಇಲ್ಲಿ ನಾಳೆ ಒಂದು ಪೂಜೆ ಮಾಡಿ ನಾಡಿದ್ದು ಒಂದು ತಿಂಗಳು ಅಭಿಯಾನ ನೀವೆಲ್ಲ ಪ್ರತಿಜ್ಞಾ ಸ್ವೀಕಾರ ಮಾಡ್ಲಿಕ್ಕೆ ನಿಮ್ಗೆಲ್ಲ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಸಾರ್ವಜನಿಕರು ಪ್ರತಿಜ್ಞೆ. ಯಾಕೆಂದ್ರೆ ಕೆಲವರು ಅವ್ರ ಕಾರ್ ವಾಶ್ಗೆ ಈ BWSP ನೀರೇ ಉಪಯೋಗಿಸ್ತಾ ಇದಾರೆ. ರೀ ಇನ್ಮೇಲೆ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲ್ಸನ ನೋವೇ ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಕೆಲವರು ದನ ತೊಳೆಯಕ್ಕೆ ಹಸುಗಳು ತೊಳೆಯಕ್ಕೆ ಉಪಯೋಗಿಸ್ತಾ ಇದ್ದಾರೆ, ಕೆಲವು ಗಿಡಗಳಿಗೆ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇಂಥವೆಲ್ಲ ಕೂಡ BWC ಶುದ್ಧ ನೀರನ್ನೇ ವೇಸ್ಟ್ ಮಾಡ್ತಾ ಇದ್ದಾರೆ. ಒಂದು 20% ಆ ರೀತಿ ನಮ್ಗೆ ದಾಖಲೆ ಇದೆ. ಸೊ ಕೆಲವರೆಲ್ಲ ಮಿಸ್ಯೂಸ್ ಆಗ್ತಾ ಇದೆ, ವೇಸ್ಟ್ ಆಗ್ತಾ ಇದೆ. ಸೊ ಜಾಗೃತಿ ಮೂಡಿಸ್ಲಿಕ್ಕೆ, ಮಕ್ಕಳ ಹತ್ರ ಜಾಗೃತಿ ಮೂಡಿಸ್ಲಿಕ್ಕೆ ಒಂದು ಅಭಿಯಾನವನ್ನ ಪ್ರಾರಂಭ ಮಾಡಿದ್ದೇವೆ. 1 ತಿಂಗಳ ಕಾಲ ಆನ್ ಸೋಷಿಯಲ್ ಮೀಡಿಯಾ ಮಾಡಿ ಅಂತ ಹೇಳಿದ್ದೇವೆ. ಸೊ ಈ ವಿಚಾರದಲ್ಲಿ ನಾವು ಮಲ್ಲೇಶ್ವರಂ ಸ್ಯಾಂಕಿ ಟ್ಯಾಂಕ್ ಅಲ್ಲಿ ಒಂದು ಪುಣ್ಯವಾದಂತ ಜಾಗ ಇದೆ. ಹಿಂದೆ ಎಲ್ಲ ಬೇಕಾದಷ್ಟು ಮಾಡಿದ್ದಾರೆ. ಕನ್ನಡ ರಾಜ್ಯೋತ್ಸವ, ಬೇರೆ ಬೇರೆ ಬರ್ತಡೇ, MLA ಬರ್ತಡೇ ಎಲ್ಲ ನಡೆದಿದೆ. ನಾವು ಅಲ್ಲೊಂದು ಪೂಜೆ ಹತ್ರ ಇದೆ ಅಂತ ಹೇಳಿ ನಾನು 5-6 ಕೆರೆಗಳನ್ನೆಲ್ಲ ಚೆಕ್ ಮಾಡಿಸ್ದೆ. ಸೊ ಇಲ್ಲಿ ಒಂದು ಕಾವೇರಿ ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಇಂದ ಆರತಿ ಮಾಡೋದು. ಇಟ್ಸ್ ಓನ್ಲಿ 1 ಡೇ ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಈ ಮಧ್ಯದಲ್ಲಿ ಕೆಲವು ಸ್ಥಳೀಯ BJP ನಾಯಕರುಗಳು ಕೆಲವರೆಲ್ಲ ಕೋರ್ಟ್ಗೆಲ್ಲ ಹೋಗಿದ್ದಾರಂತೆ. ಕಾರ್ಯಕ್ರಮ ಮಾಡಬಾರ್ದು. ಕಾರ್ಯಕ್ರಮ ನಾವು ಮಾಡ್ತೀವಿ, ಯಾರಿಗೂ ಹಾನಿ ಆಗೋದಿಲ್ಲ. ಇದು ಸರ್ಕಾರದ ಕಾರ್ಯಕ್ರಮ. ದಿಸ್ ನಾಟ್ ಎ ಪೊಲಿಟಿಕಲ್ ಕಾರ್ಯಕ್ರಮ. ಕೆಲವರು ಪಾಲಿಟಿಕ್ಸ್ ಮಾಡ್ತಾ ಇದೀವಿ ಅಂತ ಎದುರ್ಕೊಂಡಿರ್ಬೋದು ಅಷ್ಟೇ. ನಾವು ಇದಕ್ಕೆ ಸಾರ್ವಜನಿಕರು ಎಲ್ಲರೂ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ. ನಾಳೆ ಸಾಯಂಕಾಲ 6 ಗಂಟೆ ಕಾವೇರಿ ಪೂಜೆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕು. ತಾವೆಲ್ಲ ಆಶೀರ್ವಾದ ಮಾಡಬೇಕು, ನೀರನ್ನು ಉಳಿತಾಯ ಮಾಡಬೇಕು. ಅಭಿಯಾನದಲ್ಲಿ ನೀವೆಲ್ಲ ಪಾಲ್ಗೊಳ್ಬೇಕು. ಆಮೇಲೆ ಕೋರ್ಟ್ಗೆ ಹೋಗಿದ್ದಾರಂತೆ. ಕೋರ್ಟ್ಗೂ ನಮ್ದು ಏನಿದೆ ವಿಚಾರ ನಾವು ತಿಳಿಸ್ತೇವೆ.